ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ಚಾಪ್ಟರ್ ಅಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅನ್ನ ನಾ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನಾವು ಏನ್ ಮಾಡೀವಿ, ಒಂದು 7 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೀವಿ. ಇವಾಗ ಕ್ವಶನ್ ನಂಬರ್ 8 ಮತ್ತು 9 ಸಾಲ್ವ್ ಮಾಡೋಣ. ಸೊ ಅದರಲ್ಲಿ ಕ್ವಶನ್ ನಂಬರ್ 8 ಈಗ ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ನಾನು ಜಾಸ್ತಿ ಈಗ ಎಲಿಮಿನೇಷನ್ ಮೆಥಡ್ ಸಾಲ್ವ್ ಮಾಡುವಾಗ ಎಲಿಮಿನೇಷನ್ ಮೆಥಡ್ ಹೆಂಗ ಏನಂತ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಜಸ್ಟ್ ಜಲ್ದಿ ಪಟ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಈಗ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಕ್ವಶನ್ಸ್ ಅನ್ನ ನೀವು ನೋಡಿದ್ರೆ ಎಲಿಮಿನೇಷನ್ ಮೆಥಡ್ ಹೆಂಗ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಹೆಂಗ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೈತಿ ಇವಾಗ. ಸೊ ಈಗ ಡೈರೆಕ್ಟ್ ಕ್ವಶನ್ ಗೆ ಹೋಗೋಣ. ಇನ್ ದ ಫಿಗರ್ ABCD is a rectangle, find the value of x and y. Given figure is rectangle. ಈಗ ರೆಕ್ಟ್ಯಾಂಗಲ್ ಬಗ್ಗೆ ನಿಮಗೆಲ್ಲ ಏನ್ ಐಡಿಯಾ ಇರ್ತೈತಿ? ರೆಕ್ಟ್ಯಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ ನಿಮ್ಗೆ ಐಡಿಯಾ ಇರ್ತೈತಿ. ಸೊ ಅಪೋಸಿಟ್ ಸೈಡ್ಸ್ ಈಕ್ವಲ್ ಅಂತಂದ್ರೆ ಹಂಗಾರೆ ಇವಾಗ DC is equal to AB ಅಂತ ಬರಿಬಹುದು. ಫ್ರಮ್ ಗಿವನ್ ಕಂಡೀಷನ್ ಏನಂತ ಬರಿಬಹುದು ನಾನು? DC is equal to AB ಅಂತ ಬರಿಬಹುದು. ಫ್ರಮ್ ಗಿವನ್ ಕಂಡೀಷನ್ DC is equal to AB ಅಂತ ಬರಿಬಹುದು. ಇನ್ ದ ಪ್ಲೇಸ್ ಆಫ್ DC, what you have to write? In the place of DC here x plus y is there, write x plus y. In the place of AB here 30 is there, 30, make it equation number 1. Equation number 1 siktu. As it is similarly in the rectangle opposite sides are equal, right? So hangara AD is equal to BC anta baribodu. So hangara here em bariತೀನಿ ನಾನು, that BC is equal to AD anta ಬರ್ಕೋತೀನಿ. BC is equal to AD anta ಬರ್ಕೋತೀನಿ. In the place of BC x minus y, and in the place of AD 14. This is equation number 2. So equation number 1 siktu, equation number 2 siktu ಅಂತಂದ್ರೆ by elimination method we can solve x and y. ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡ್ರಿ, ಆಮೇಲೆ ಚೆಕ್ ಮಾಡ್ಕೊರಿ. ಸೊ ಇವಾಗ ಫ್ರಮ್ equation 1 and 2, from 1 and 2, equation 1 is x plus y is equal to 30 and equation number 2 is x minus y is equal to 14. ಇಷ್ಟಾದ್ಮೇಲೆ ಲೈನ್ ಹೊಡಿತಿದ್ರಿ, ರೈಟ್? ಇಷ್ಟು ಈಕ್ವೇಶನ್ಸ್ ಬರ್ಕೊಂಡು ಲೈನ್ ಹೊಡೋದು. ಅದಾದ್ಮೇಲೆ ಇಲ್ಲಿ ನೋಡಿ, ಐದರ್ ಎಕ್ಸ್ ಆರ್ ವೈ ಕೋಯಿಫಿಷಿಯಂಟ್ ಸೇಮ್ ಇರಬೇಕು. ಇಲ್ಲಿ ಎಲ್ಲ ಕಡೆ ಸೇಮ್ ಅದಾವ ಕೋಯಿಫಿಷಿಯಂಟ್. ಇಲ್ಲಿ 1 ಐತಿ, 1 ಐತಿ, 1 ಐತಿ, 1 ಐತಿ, ಅಂಡ್ ಸೈನ್ ಅಪೋಸಿಟ್ ಇರ್ಬೇಕು ಯಾವ್ದಾದ್ರು ಒಂದು ವೇರಿಯೇಬಲ್. ಸೊ ವೈ ಕೋಯಿಫಿಷಿಯಂಟ್, ವೈ ವೇರಿಯೇಬಲ್ ಆಲ್ರೆಡಿ ಸೈನ್ ಡಿಫ್ರೆಂಟ್ ಅದಾವ. ಸೊ ಇಲ್ಲಿ ಅರ್ಧಕ್ಕರ್ಧ ಕೆಲಸ ಮುಗ್ದೈತೆ ನಮ್ದು. ಸೊ ಹಂಗಾರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಎಕ್ಸ್ ಟೋಟಲ್ ವಿ ಗೆಟ್ 2x. ಎಕ್ಸ್ ಆಡ್ ಮಾಡಿದ್ರೆ ವಿ ಗೆಟ್ 2x. ಆಮೇಲೆ 30 ಪ್ಲಸ್ 14 ಎಷ್ಟು ಟೋಟಲ್? 30, 40, 44 ಆಯ್ತು. ಸೊ x is equal to 44 divided by 2. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 2 1 ಜಾ 2 2 ಜಾ 2 2 ಜಾ. ಸೊ ಹಂಗಾರೆ ನಮ್ಗೆ ಏನ್ ಸಿಕ್ತು? x ವ್ಯಾಲ್ಯೂ 22 ಸಿಕ್ತು. ಹಿಯರ್ ವಿ ಗೆಟ್ x ವ್ಯಾಲ್ಯೂ ವಾಟ್? 22. x ವ್ಯಾಲ್ಯೂ 22 ಸಿಕ್ತು, ರೈಟ್? ಸೊ ಈ 22 ನ ಏನ್ ಮಾಡಬೇಕು ನೆಕ್ಸ್ಟ್? ಅಗೇನ್ substitute x equal to 22 in equation either 1 or 2. equation 1 or 2 ಒಳಗ ನೀವು ಏನ್ ಮಾಡ್ರಿ? ಸಬ್ಸ್ಟಿಟ್ಯೂಷನ್ ಮಾಡ್ರಿ ಬಂದಿರುವಂತಹ ಆನ್ಸರ್ ಅನ್ನ. x equal to 22 ನ equation 1 ಒಳಗ ಸಬ್ಸ್ಟಿಟ್ಯೂಷನ್ ಮಾಡಿದ್ರ equation 1 ಏನೈತಿ? x plus y is equal to 30 ಐತಿ. in the place of x 22, y as it is equal to 30 as it is. So y is equal to 30 as it is. If you take 22 that side, that becomes minus 22. So we get here y is equal to what? Y is equal to 30 minus 22, 8. Y value what? 8 6. So this is a solution of question number 8. So ನಮಗೆ ಇಲ್ಲಿ ಏನು ಸಿಕ್ತು? y value 8 ಅಂತ ಸಿಕ್ತು, right? ಲಾಸ್ಟ್ therefore x equal to ಏನ್ ಬರೀ 22 and y equal to 8 ಅಂತ ಲಾಸ್ಟ್ ಬರ್ಕೊಂಡ್ಬಿಟ್ರಿ. ನೀಟಾಗಿ ಪೌಡ್ರ್ ಗಿಡ್ರ್ ಹಚ್ಚ್ರಿ ಕಡೆ. therefore x equal to 22 and y is equal to what? y is equal to 8. y is equal to 8 ಅಂತ ಬರ್ಕೋಬಹುದು. ಸೊ ಇದನ್ನ ಬರ್ಕೊಳ್ರಿ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇದು ಈಸಿ ಇತ್ತು ಕ್ವಶನ್. ಅಪ್ಲೈಡ್ ಅನ್ನಕ್ಕೆ ಏನಿಲ್ಲ ಇದ್ರಾಗ. ಜಸ್ಟ್ ಇದನ್ನ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೇಕು. ಅದಕ್ಕೆ ನಾ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ ಅಂತ ಹೇಳ್ಬಿಟ್ಟೆ ನಿಮ್ಗೆ. ನೆಕ್ಸ್ಟ್ ಇವಾಗ ಕ್ವಶನ್ ನಂಬರ್ 9 ಅನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 9 क्या है बा? A fraction becomes 1/3
when 1 is subtracted from the numerator, 1 is subtracted from the numerator, and it becomes 1 by 4 when 8 is added to its denominator. Find the fraction. ಸೊ ಅವ ಏನ್ ಹೇಳತ್ತಾನ, ಫಸ್ಟ್ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಕ್ವಶನ್ ಅನ್ನ ಫೀಲ್ ಮಾಡ್ಕೋರಿ, ಫಸ್ಟ್ ಕ್ವಶನ್ ಮೀನಿಂಗ್ ಅರ್ಥ ಮಾಡ್ಕೋರಿ. ಆ ಫ್ರಾಕ್ಷನ್ ಬಗ್ಗೆ ಮಾತಾಡತ್ತಾನ. ಸೊ ಯಾವ್ದೋ ಒಂದು ಫ್ರಾಕ್ಷನ್ ಐತಿ ಅಂತಂದ್ರೆ ಅಲ್ಲಿ ಒಂದು ನ್ಯೂಮಿನೇಟರ್ ಇರಬೇಕು, ಒಂದು ಡಿನಾಮಿನೇಟರ್ ಇರಬೇಕು, ಒಂದು ಅಂಶ ಒಂದು ಛೇದ ಇರಲೇಬೇಕು. ಸೊ ಹಂಗಲ್ಲಿ ನ್ಯೂಮಿನೇಟರ್ ಡಿನಾಮಿನೇಟರ್ ಬರ್ಕೊಳ್ಳೋಣ. ಲೆಟ್ ಏನ್ ಬರ್ಕೊಳ್ಳೋನು, ಲೆಟ್ ನ್ಯೂಮರೇಟರ್ ಬಿ ಎಕ್ಸ್ ಅಂಡ್ ಡಿನಾಮಿನೇಟರ್ ಬಿ ವಾಯ್ ಅಂತ ಬರ್ಕೊಂಡಿ, ವಾಯ್ ಅಂತ ಬರ್ಕೊಳ್ಳಿ. ನೇಮ್ ಕೊಟ್ಟಿವಿ ಹಂಗ, ಯಾಕಂದ್ರೆ ಯಾವುದೋ ಒಂದು ಫ್ರಾಕ್ಷನ್ ಐತೆ ಅಂದ್ಮೇಲೆ ನ್ಯೂಮಿನೇಟರ್ ಡಿನಾಮಿನೇಟರ್ ಇರಲೇಬೇಕು. ಸೊ ಪರ್ಟಿಕ್ಯುಲರ್ ಆಗಿ ನ್ಯೂಮಿನೇಟರ್ ಯಾವ್ದು ಡಿನಾಮಿನೇಟರ್ ಯಾವ್ದು ಈ ಕ್ವಶನ್ ಒಳಗೆ ಮೆನ್ಷನ್ ಮಾಡಿಲ್ಲ. ಅವ ಏನ್ ಹೇಳತ್ತಾನೋ, 1 ಆಡ್ ಮಾಡು, ಸಬ್ಟ್ರಾಕ್ಟ್ ಮಾಡು, ಆಮೇಲೆ 1/3 ಆಕೈತಿ, ಆಮೇಲೆ 8 ಆಡ್ ಮಾಡು ಅಂತ ಏನೇನು ಹೇಳತ್ತಾನ, ಆಮೇಲೆ 1/4 ಆಕೈತಿ ಅಂತ ಹೇಳತ್ತಾನವ. ಸೊ ಹಂಗಾರ ನಾವು ಅದಕ್ಕೆ ನ್ಯೂಮಿನೇಟರ್ ಒಂದು ನೇಮ್ ಕೊಟ್ಟಿವಿ, ಡಿನಾಮಿನೇಟರ್ ಒಂದು ನೇಮ್ ಕೊಟ್ಟಿವಿ. ಇದಾದ ನಂತರ ಇನ್ನೊಂದು ಮೇನ್ ಬರಿಬೇಕು. therefore required fraction ಅವೇನ್ ಕೇಳತ್ತಾನೆ, ಫೈಂಡ್ ದ ಫ್ರಾಕ್ಷನ್ ಅಂತ ಕೇಳತ್ತಾನ, ಹೌದಿಲ್ಲ, ಅದು ರಿಕ್ವೈರ್ಡ್ ಫ್ರಾಕ್ಷನ್ ಅವ ಕೇಳತ್ತಾನಲ್ಲ, ಅದು ಬೇಕಾಗಿರುವಂತ ಫ್ರಾಕ್ಷನ್. therefore required fraction is equal to x divided by y. ಈಗ ಅಕಾರ್ಡಿಂಗ್ ಟು ಕ್ವಶನ್, ACC ಅಕಾರ್ಡಿಂಗ್ ಟು ಕ್ವಶನ್ ಏನ್ ಹೇಳತ್ತಾನ, ಈ ಫ್ರಾಕ್ಷನ್ಗೆ ಇಲ್ಲೊಂದೇನು ಫ್ರಾಕ್ಷನ್ ಐತಲ್ಲ, ದಿಸ್ ಫ್ರಾಕ್ಷನ್ ಬಿಕಮ್ 1/3, ಆ ಫ್ರಾಕ್ಷನ್ ಬಿಕಮ್ 1/3 ಅಂತ, ಆ ಫ್ರಾಕ್ಷನ್ ಬಿಕಮ್ 1/3, ದಿಸ್ ಫ್ರಾಕ್ಷನ್ ಬಿಕಮ್ 1/3 ಅನ್ನತಾನ. ಸೊ ಹಂಗಾರೆ ಈ ಫ್ರಾಕ್ಷನ್ ಏನಕ್ಕೈತಿ ಅಂತಿದ, 1/3 ಆಕೈತಂತ. ಯಾವಾಗ ಆಕೈತಿ, ಯಾವಾಗ ಆಕೈತಿ, ದಿಸ್ ಫ್ರಾಕ್ಷನ್ ಬಿಕಮ್ 1/3 when 1 is subtracted from the numerator. 1 is subtract, 1 ಅನ್ನ ಸಬ್ಟ್ರಾಕ್ಟ್ ಮಾಡು, ಎಲ್ಲಿ, ನ್ಯೂಮರೇಟರ್. 1 is subtracted from the numerator. 1 is subtracted from numerator. 1 is subtracted from the numerator. 1 ಅನ್ನ ನ್ಯೂಮಿನೇಟರ್ ಒಳಗೆ ಸಬ್ಟ್ರಾಕ್ಟ್ ಮಾಡು. A fraction becomes 1/3 when 1 is subtracted from the numerator. 1 is subtracted from the numerator. ಅಷ್ಟು ಕ್ವಶನ್ ಆಯ್ತು. And it becomes 1/4. That fraction becomes 1/4. Again ನಾವು ಏನ್ ಹೇಳ್ತಾನ, this fraction becomes 1/4. ಯಾವಾಗ, this fraction becomes 1/4. It becomes 1/4 when, ಯಾವಾಗ, 8 is added to its denominator. 8 is added to its denominator. 8 is added to its denominator. 8 ಅನ್ನು ಎಲ್ಲಿ ಆಡ್ ಮಾಡಂತಾನವ, ಡಿನಾಮಿನೇಟರ್ ಒಳಗೆ ಆಡ್ ಮಾಡಂತಾನವ. It becomes 1/4 when 8 is added to its denominator. Denominator ಯಾರದಾರ ಇಲ್ಲಿ, y ಅದರ ಡಿನಾಮಿನೇಟರ್. ಸೊ ಹಂಗಾರ ಇದು ಕ್ವಶನ್ ಮೀನಿಂಗ್. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಫೈಂಡ್ ದ ಫ್ರಾಕ್ಷನ್ ಅಂತ ನಾವು ಮಾಡೋದು. ಸೊ ಹಂಗಾರೆ ಇಲ್ಲಿ ಫಸ್ಟ್ ಇಕ್ವೇಶನ್ ಒಳಗೆ ಡಿನಾಮಿನೇಟರ್ ಬಗ್ಗೆ ಮಾತಾಡಿಲ್ಲ ಅವ. ನೋಡ್ರಿ ಫಸ್ಟ್ ಸೆಂಟೆನ್ಸ್ ಒಳಗ a fraction becomes 1/3 when 1 is subtracted from the numerator. ಇಲ್ಲೇ ಮುಗೀತು. ಫಸ್ಟ್ ಸೆಂಟೆನ್ಸ್ ಒಳಗೆ ಡಿನಾಮಿನೇಟರ್ ಬಗ್ಗೆ ಮಾತಾಡಿಲ್ಲ. ಅಂಡ್ ನೆಕ್ಸ್ಟ್ ಸೆಂಟೆನ್ಸ್ ಇದೆ ಈ ಇಕ್ವೇಶನ್ ಗೆ ಸಂಬಂಧಪಟ್ಟಿದ್ದು. ಅಂಡ್ ಇಟ್ ಬಿಕಮ್ಸ್ 1/4 when 8 is added to its denominator. ಈ ಸೆಂಟೆನ್ಸ್ ನೇ ನ್ಯೂಮಿನೇಟರ್ ಬಗ್ಗೆ ಮಾತಾಡಿಲ್ಲ, ತಲೆ ಕೆಡಿಸ್ಕೋಬೇಡ. ಫೈಂಡ್ ದ ಫ್ರಾಕ್ಷನ್. ಈ x ನ ಇಲ್ಲಿ ಬರ್ಕೋ, ಈ y ನ ಇಲ್ಲಿ ಬರಿ ಬದ್ಲಿ ಇಲ್ಲಿ ಬರಿ, ಚಂದ ಕಾಣ್ತೈತೆ ಅನ್ನಕಷ್ಟ. ಇಲ್ಲೊಂದು ಆ್ಯಂಡ್ ಅಂತ ಹಾಕೊಂಡ್ಬಿಡೋಣ, ಅದು ಬೇರೆ ಇದು ಬೇರೆ ಅನ್ನಕ್ಕೆ. ಸೊ ಹಂಗಾರೆ ಇವಾಗ ಈ ತರ ಕ್ವಶನ್ ಐತಿ, ನಾವು ಸಿಂಪ್ಲಿಫೈ ಮಾಡೋದು. ಸಿಂಪ್ಲಿಫೈ ಮಾಡಿಕೊಂಡು ಈ 3 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು, ಈ 3 ನ ಇದಕ್ಕೆ ಮಲ್ಟಿಪ್ಲೈ ಮಾಡು, ಈ y ನ ಆ ಕಡೆ ಮಲ್ಟಿಪ್ಲೈ ಮಾಡು. ಡಿನಾಮಿನೇಟರ್ ಇದ್ದ ಈ ಕಡೆ ಕರ್ಕೊಂಬಂದ್ರೆ ನ್ಯೂಮಿನೇಟರ್ ವಿತ್ ಮಲ್ಟಿಪ್ಲಿಕೇಶನ್ ಆಕೈತಿ. ಡಿವಿಷನ್ ಈ ಕಡೆ ಇದ್ದಾಗ ಕರ್ಕೊಂಬಂದ್ರೆ ಮಲ್ಟಿಪ್ಲಿಕೇಶನ್ ಆಕೈತಿ. ನಾವು ಯಾವಾಗೂ ಹೇಳ್ಬಿಟ್ಟೆ ನಿಮಗೆ ಒನ್ಸ್ ಅಪಾನ್ ಅ ಟೈಮ್, ಮಲ್ಟಿಪ್ಲಿಕೇಶನ್ ಫ್ರೆಂಡು, ಡಿವಿಷನ್, ಎಡಿಷನ್ ಫ್ರೆಂಡು, ಸಬ್ಟ್ರಾಕ್ಷನ್. ಇಲ್ಲಿ ಡಿವಿಷನ್ ಐತಿ, ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಕೈತಿ. ಸೊ ಹಂಗಾರೆ 3 into bracket of x minus 1 is equal to, ಇದು ಡಿವೈಡ್ ಬೈ y ಐತಿ, ಈ ಕಡೆ ಬಂದಾಗ ಮಲ್ಟಿಪಲ್ ಬೈ y ಆಗಬೇಕು. y into 1 y.
3 into x 3x ಪ್ಲಸ್ ಇಂಟು ಮೈನಸ್ ಮೈನಸ್ 3 1 ಜಾ 3 ಈ ಕಡೆ y ಹಂಗ ಇಡು. ಈಗ ನಿನಗಿದು ಎಲಿಮಿನೇಷನ್ ಮೆಥಡ್ ಮಾಡವಪ್ಪ ನೀ ಅಂತಂದ್ರ ನೀ ಏನ್ ಮಾಡ್ಕೋಬೇಕು, ವೇರಿಯೇಬಲ್ಸ್ ಒಂದ್ ಕಡೆ ಇರ್ಬೇಕು, ಕಾನ್ಸ್ಟೆಂಟ್ ಟರ್ಮ್ ಒಂದ್ ಕಡೆ ಇರ್ಬೇಕು. ಹಂಗಾರ ಪ್ಲಸ್ y ಈ ಕಡೆ ಕರ್ಕೊಂಬ, ಪ್ಲಸ್ y ಈ ಕಡೆ ಕರ್ಕೊಂಬಂದ್ರ ಮೈನಸ್ y ಆಯ್ತು, ಮೈನಸ್ 3 ಆ ಕಡೆ ಕರ್ಕೊಂಡು ಹೋದ್ರ ಪ್ಲಸ್ 3 ಆಯ್ತು. ಈಗ ನಾಮಕರಣ ಮಾಡು, ಮೇಕ್ ಇಟ್ ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ ಈ ಕಡೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 ಇಂಟು ಎಕ್ಸ್ 4x, ಆಮೇಲೆ ಈ y ಪ್ಲಸ್ 8 ಇಂಟು 1 1ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ತೈತಿ, ಸೇಮ್ ಟು ಸೇಮ್ ಅದ ಬರ್ತೈತಿ y ಪ್ಲಸ್ 8. ಬಿಕಾಸ್ 1 ಇಂಟು ಎನಿಥಿಂಗ್ ಏನ್ ಬರ್ತೈತಿ ವಾಪಸ್ ಅದ ಬರ್ತೈತಿ. 1 ಇಂಟು ಪಾನಿಪುರಿ ಪಾನಿಪುರಿ, 1 ಇಂಟು ಎಗ್ ರೈಸ್ ಎಗ್ ರೈಸ್, 1 ಇಂಟು ಮತ್ತೇನ್ ತಗೋತೀರಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ, 1 ಇಂಟು ಲೆಗ್ ಪೀಸ್ ಲೆಗ್ ಪೀಸ್. ಸೊ ಹಂಗಾರ 1 ಇಂಟು y ಪ್ಲಸ್ 8 y ಪ್ಲಸ್ 8, 4x as it is plus y ಈ ಕಡೆ ಕರ್ಕೊಂಬಂದ್ರ ಮೈನಸ್ y is equal to 8. ಇದು ವೇರಿಯೇಬಲ್ಸ್ ಒಂದ್ ಕಡೆ ನಂಬರ್ ಒಂದ್ ಕಡೆ ಬಂತು. ಸೊ ಹಂಗಾರ ಇದಕ್ಕೆ ಮೇಕ್ ಇಟ್ ಇಕ್ವೇಶನ್ ನಂಬರ್ 2. ಸೊ ಹಂಗಾರೆ ಇದನ್ನ ನೀವು ಟ್ರೈ ಮಾಡ್ತೀರಿ, ಇಕ್ವೇಶನ್ 1 ಇಕ್ವೇಶನ್ 2 ನೀವು ಟ್ರೈ ಮಾಡಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಏನಂತ ಹೇಳಿ, ಆಮೇಲೆ ಫ್ರಾಕ್ಷನ್ ಹೇಳ್ಬೇಕು. ಬರೀ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅಷ್ಟ ಫೈಂಡ್ ಔಟ್ ಮಾಡಂಗಿಲ್ಲ, ಫೈಂಡ್ ದ ವ್ಯಾಲ್ಯೂ ಆಫ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡ್ಕೋಬೇಕು ನೀ. ಬಿಕಾಸ್ ಏನ್ ಕೇಳ್ಯಾರ ಅವ್ರು, ಫೈಂಡ್ ದ ಫ್ರಾಕ್ಷನ್ ಅಂತ ಕೇಳ್ಯಾರ. ನೀವು ಟ್ರೈ ಮಾಡಿ, ಇಲ್ಲಿಂದ ನಾನು ಟ್ರೈ ಮಾಡ್ತೇನೆ. ಫ್ರಾಮ್ 1 and 2, 1 and 2 ಏನೈತಿ 3x ಮೈನಸ್ y is equal to 3. ಇಕ್ವೇಶನ್ 2 ಏನೈತಿ 4x ಮೈನಸ್ y is equal to 8 ಐತಿ. ಲೈನ್ ಹೊಡಿರಿ, ಲೈನ್ ಹೊಡೆದ ಮೇಲೆ ಐದರ್ ಎಕ್ಸ್ ಆರ್ ವೈ ಕೋಯಿಫಿಷಿಯಂಟ್ ಸೇಮ್ ಇರ್ಬೇಕ. ಇಲ್ಲಿ y ಕೋಯಿಫಿಷಿಯಂಟ್ ಸೇಮ್ ಐತಿ, y ಬಾಜು 1 ಐತಿ, y ಬಾಜು 1 ಐತಿ. ಬಟ್ ಎರಡು ಕಡೆ ಮೈನಸ್ ಅದಾವಲ್ಲ, ಮೈನಸ್ ಎರಡು ಕಡೆ ಸೇಮ್ ಸೈನ್ ಇದ್ರೆ ಹೆಂಗ್ ಕ್ಯಾನ್ಸಲ್ ಮಾಡ್ತಿ? ಸೊ ಹಂಗ ಸೈನ್ ಡಿಫ್ರೆಂಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ, ಸೈನ್ ಡಿಫ್ರೆಂಟ್ ಆಗ್ಬೇಕಂದ್ರೆ ಸೈನ್ ಅನ್ನ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡೋನು, ಇಲ್ಲಿ ಬಾಜು ಯಾರು ಇರ್ತಾರೆ, ಯಾರು ಇಲ್ಲ ಅಂದ್ರೆ ಪ್ಲಸ್ ಇರ್ತಾರ, ಮೈನಸ್ ಮಾಡ್ಕೊ. ಈ ಮೈನಸ್ ಇದ್ದಿದ್ದನ್ನ ಪ್ಲಸ್ ಮಾಡ್ಕೊ, ಈ ಬಾಜು ಪ್ಲಸ್ ಇದ್ದಿದ್ದನ್ನ ಮೈನಸ್ ಮಾಡ್ಕೊ. ಇದೆಲ್ಲ ನಿಮಗ ಪ್ರೀವಿಯಸ್ ಕ್ವಶನ್ ಒಳಗೆ ಎಲ್ಲ ಡೀಪ್ ಆಗಿ ಎಕ್ಸ್ಪ್ಲನೇಷನ್ ಆಗೈತಿ. ಮೈನಸ್ ವೈ ಪ್ಲಸ್ ವೈ ಏನಂತಂಗಾರ ಇಲ್ಲಿ ಕ್ಯಾನ್ಸಲ್ ಆಯ್ತು. ಸೊ ಹಂಗಾರೆ ಇಲ್ಲಿ ಮೈನಸ್ 4x ಪ್ಲಸ್ 3x, ಮೈನಸ್ 4 ಪ್ಲಸ್ 3 ಅಂದ್ರೆ ಮೈನಸ್ 1x, ಮೈನಸ್ 8 ಆಮೇಲೆ ಪ್ಲಸ್ 3, 8 ಒಳಗ 3 ಕಳೆದ್ರೆ 5 ಬರ್ತೈತಿ. ಇಲ್ಲಿ ಬಿಗ್ಗರ್ ವ್ಯಾಲ್ಯೂ ಸೈನ್ ಮೈನಸ್, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ವ್ಯಾಲ್ಯೂ 5 ಬಂತು. ನೆಕ್ಸ್ಟ್ ಏನ್ ಮಾಡ್ತೀಪ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಕ್ವಲ್ ಟು 5 ಇನ್ ಇಕ್ವೇಶನ್ ಯಾವುದು 1 ಒಳಗ ಹಾಕಿ ಅನ್ಕೋ. ಇಕ್ವೇಶನ್ 1 ಏನೈತಿ 3x ಮೈನಸ್ y ಈಕ್ವಲ್ ಟು 3 ಐತಿ. ಇಲ್ಲಿ ಐತಿ ನೋಡಿ, ಅದನ್ನ ಆಸ್ ಇಟ್ ಇಸ್ ಬರ್ದೇನಿ, ಬೇರೆ ಏನಿಲ್ಲ. 3 ಆಸ್ ಇಟ್ ಇಸ್ ಇನ್ ದ ಪ್ಲೇಸ್ ಆಫ್ x 5 ಬರ್ಕೋ, ಮೈನಸ್ y ಹಂಗ ಬರ್ಕೋ, 3 ಹಂಗ ಬರ್ಕೋ. 5 3 15, ಮೈನಸ್ y ಹಂಗ ಬರ್ಕೋ, 3 ಹಂಗ ಬರ್ಕೋ. ಮೈನಸ್ y ಆ ಕಡೆ ಕಳ್ಸಿದ್ರ ಪ್ಲಸ್ y ಆಕೈತಿ, ಪ್ಲಸ್ 3 ಈ ಕಡೆ ಬಂದ್ರ ಮೈನಸ್ 3 ಆಕೈತಿ. 15 ಒಳಗೆ 3 ಹೋದ್ರ ಎಷ್ಟು ಉಳಿತೈತಿ, 15 ಒಳಗೆ 3 ಹೋದ್ರ 12, x y ಈಕ್ವಲ್ ಟು ಎಷ್ಟು ಬಂತ 12 ಬಂತ. ದೇರ್ ಫೋರ್ ಆರ್ಡರ್ ಹಚ್ಚ ಪೈಲೆ, ದೇರ್ ಫೋರ್ ರಿಕ್ವೈರ್ಡ್ ಫ್ರಾಕ್ಷನ್ ಈಸ್ required fraction is equal to x divided by y. x divided by y ಅಂದ್ರೆ x value 5, y value 12 ಅಂದ್ರೆ 5/12. ಸೊ ಹಂಗಾರ ಇವಾಗ ಕ್ವಶನ್ ನಂಬರ್ 8 to 9 ನಾವು ಸಾಲ್ವ್ ಮಾಡಿದ್ವಿ. ಸೊ ಹಂಗಾರ ಈಗ ನಾವ್ ಏನ್ ಮಾಡೋನು, ಕ್ವಶನ್ ನಂಬರ್ 10 ಸಾಲ್ವ್ ಮಾಡೋನು. ಅದಕ್ಕಿಂತ ಮುಂಚೆ ನೀವು ಒಂದು ಹೋಮ್ವರ್ಕ್ ಮಾಡ್ರಲ್ಲ, ಮತ್ ಏನ್ ಮಾಡೋನು, ಇಲ್ಲಿ ಇದೆ ಸೇಮ್ ಟು ಸೇಮ್ ಕ್ವಶನ್ 8 9 ಆತ. ಈಗ ಇದ ಕ್ವಶನ್ ನಂಬರ್ 10 ಅಂತ ಅನ್ಕೋರಿ. ಕ್ವಶನ್ ನಂಬರ್ 10 ಅನ್ಕೊಂಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 30 ಐತಲ್ಲ, ಇಲ್ಲಿ 40 ಐತಿ. ನೀವು ಟ್ರೈ ಮಾಡ್ರಿ, ಇದು 40 ಸೆಂಟಿಮೀಟರ್ ಅಂತ ಕೊಡ್ತೇನಿ. ಆಮೇಲೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 14 ಐತಲ್ಲ, ಇದನ್ನೇ ಏನ್ ಮಾಡು, ಇದನ್ನ ಒಂದು 20 ಅಂತ ತಗೊಂಡ್ಬಿಡು. ಟ್ರೈ ಮಾಡಿ, ಟ್ರೈ ಯುವರ್ ಸೆಲ್ಫ್. ಓಕೆ ರೈಟ್. ಸೊ ಈಗ 8 9 ನಾವು ಸಾಲ್ವ್ ಮಾಡೀನಿ. ಕ್ವಶನ್ ನಂಬರ್ 10 ನೀವು ಸಾಲ್ವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಇನ್ನೂ ಒಂದೆರಡು ಕ್ವಶನ್ಸ್ ಅನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.